ಟೋಟಲ್ ಅರ್ನಿಂಗ್ ಎಷ್ಟು ಗೊತ್ತಾಗೈತೆ ನಂದು ಬರೀ 7 ಅವರಲ್ಲಿ ನೋಡ್ರಿ ಕೈಯೆಲ್ಲ ಯಾವ ರೇಂಜಿಗೆ ಆಗಿದೆ ನಂದು. ಇದು ಮತ್ತೆ ಇದು ಕೈ ಆಗಿದೆ ಕ್ಯಾನ್ ನಿಲ್ಲಿಸ್ಕೊಂಡ್ರೆ ರೋಸ್ ಫೋನ್ ಗೈಸ್ ಎಷ್ಟಂತ ರೋಸ್ ಫೋನ್ ಇಟ್ಕೊಂಡು ಬಲ್ಬ್ ಬಿಡೋಣ ಅನ್ಸ್ಬಿಡ್ತದೆ. ಇದು ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಬಿಗೌಡ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಕಂಟೆಂಟ್ ಏನಂದರೆ ರ್ಯಾಪಿಡೋ. ಈ ರ್ಯಾಪಿಡೋ ಮಾಡಿಬಿಟ್ಟು ಒಬ್ಬ ರೈಡರ್ ಎಷ್ಟು ಬಿಡ್ತಾನೆ ಮತ್ತು ಎಷ್ಟು ಕಷ್ಟ ಇರುತ್ತೆ ಆ್ಯಂಡ್ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಮತ್ತು ಎಷ್ಟು ಅವರ್ ಲಾಗಿನ್ ಇದ್ದರೆ ಎಷ್ಟು ಅವ್ರು ದುಡಿಬೋದು ಅನ್ನೋದನ್ನ ನಾನಿವತ್ತು ಆ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ಅವರ್ ಇರ್ತೀನಿ ಲಾಗಿನ್ನು ಎಷ್ಟು ದುಡ್ತೀನಿ ನನಗೂ ಗೊತ್ತಿಲ್ಲ, ನಾನು ಟ್ರೈ ಮಾಡೋಕ್ಕೆ ಹೋಗ್ತಾ ಇರೋದು. ಬನ್ನಿ ಚೆಕ್ ಮಾಡೋಣ ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು ಅವ್ರ ಲೈಫಲ್ಲಿ ದಿನನಿತ್ಯ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಆ್ಯಂಡ್ ಅವ್ರ ಲೈಫನ್ನ ಎಕ್ಸ್ಪ್ಲೋರ್ ಮಾಡೋಣ ಗೈಸ್ ಹೆಂಗಿರುತ್ತೆ ಅಂತ ಒಂದೇ ಒಂದು ಸಾರಿ. ಬನ್ನಿ ಗೈಸ್ ಹೋಗೋಣ, ಸ್ಟಾರ್ಟ್ ಮಾಡೋಣ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮನೇಲೇ ರೂಮಲ್ಲೇ ಇದ್ದೀನಿ. ಇನ್ನು ಈಗ ಸ್ಟಾರ್ಟ್ ಮಾಡಬೇಕು. ನೋಡೋಣ, ನಾನು ಆನ್ ಮಾಡ್ತೀನಿ ಮೊಬೈಲಲ್ಲಿ. ನಾನು ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. 9:30 ಎಷ್ಟೊತ್ತು ಮಾಡೋದು ಅಂತಲೂ ಗೊತ್ತಿಲ್ಲ, ಬಟ್ ಎಷ್ಟು ಅವರ್ ಲಾಗಿನ್ ಇರ್ತೀನೋ ಅಷ್ಟು ಅವರ್ದು ಅರ್ನಿಂಗ್ ತೋರಿಸ್ತೀನಿ ನಿಮಗೆ. ಓಕೆ ಗೈಸ್ ಹೋಗೋಣ, ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಚಲಿए ಶುರು करते हैं ಗೈಸ್ ಓಪನ್ ಮಾಡೋಣ, ಆನ್ ಮಾಡೋಣ ಡ್ಯೂಟಿನ. ಇಟ್ಸ್ ಆನ್ ಆಯಿತು ಗೈಸ್, ನೋಡಿ ಆನ್ ಮಾಡಿದ್ದೀನಿ ಈಗಿನ ಜಸ್ಟು. ಈಗ ಟೈಮ್ ಬಂದುಬಿಟ್ಟು 9:40 ಗೈಸ್. 9:40ಗೆ ಆನ್ ಮಾಡಿದ್ದೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ಜಸ್ಟ್ ಆನ್ ಆಗಿದೆ, ಇನ್ನೂ ಮೇಲೆಗಡೆನೇ ಇದ್ದೀನಿ. ಸುಮ್ಮನೆ ಯಾಕೆ ಹೋಗೋದು ಬೇಡ, ಆರ್ಡ್ರ್ ಬಿದ್ಮೇಲೆ ಹೋಗೋಣ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ನಾನು ಹತ್ತತ್ರದ ಹೋಗಿ ಎತ್ಕೊಳೋದು ಬೇಡ, ಲಾಂಗೇ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಲಾಂಗೇ ಬೀಳ್ತಿಲ್ಲ, ವೆಯ್ಟ್ ಮಾಡೋಣ ಗೈಸ್. ಕಂಟಿನ್ಯೂಸಾಗಿ ಬರ್ತಾನೆ ಇದ್ದಾವೆ ಆರ್ಡ್ರುಗಳು, ಬಟ್ ನನಗೆ ಲಾಂಗ್ ಆರ್ಡ್ರ್ ಬೇಕು. ಹತ್ತತ್ರ ಹೊಡ್ಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಜನ ಬರ್ತಾರೆ, ಆಗಲ್ಲ ಅದು. ಸೊ ಲಾಂಗ್ ಆರ್ಡ್ರ್ ಎತ್ಕೊಳ್ಳೋಣ ಗೈಸ್. ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ, 12 ಕಿಲೋಮೀಟರ್ಸು, 180 ರೂಪೀಸ್. ನೋಡೋಣ, ಹೆಂಗಿರುತ್ತೆ ಗೊತ್ತಿಲ್ಲ. ಎಲ್ಲೋ ಅಪಾರ್ಟ್ಮೆಂಟಿಗೆ ಬಿಟ್ಟಿದ್ದೆ, ಅಲ್ಲಿಂದ ಪಿಕಪ್ ಮಾಡಬೇಕು. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ಪಿಕಪ್ ಮಾಡಿದಾದ್ಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಗಾಡಿ ಓಡಿಸ್ಬೇಕು, ಅದಕ್ಕೆ ಮೊಬೈಲ್ ಯೂಸ್ ಮಾಡಿ ಓಡಿಸೋಕ್ಕಾಗಲ್ಲ. ಸೊ A few moments later. ಗೈಸ್ ಈಗಿನ ಒಂದು ಫಸ್ಟ್ ಡ್ರಾಪ್ ಆಯಿತು. ಒಂದು ಯಾರೋ ಲೇಡಿ ಬಿದ್ದಿದ್ದು, ಒಂದು ರೋಸಿರೋ ಬೇಡ, ಇವರು ರೂಟ್ ಇರೋದೇ ಒಂದು, ಆಯಾಮ್ ಹೇಳ್ತಿರೋದೇ ಒಂದು. ಶಾರ್ಟ್ ಕಟ್ ಎಲ್ಲ ಅರ್ಜೆಂಟ್ ಆಗ್ಬಿಟ್ಟೈತೆ, ಆಫೀಸ್ಗೆ ಲೇಟ್ ಆಗ್ಬಿಟ್ಟೈತೆ. ಬೇಡ ಜಲ್ದೋಗು ಅಂತವ್ರೆ. ಎಲ್ಲಿ ಹೋಗೋಣ ಟ್ರಾಫಿಕಲ್ಲಿ, ಬೆಂಗಳೂರು ಟ್ರಾಫಿಕಲ್ಲಿ. ಅಪ್ಪ ಅಯ್ಯಮ್ಮ ಹೇಳೋ ರೂಟರ್ ಇದ್ರಲ್ಲಿ ಹಾಕಿರೋದೇ ಒಂದು ರೂಟು, ಅಯ್ಯಮ್ಮ ಹೇಳ್ತಿರೋದೇ ಒಂದು ರೂಟು. ಅಂದ್ರೆ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಬಂದಿರೋ ಬೇಗ ಪಟ ಅಂತಾನ. ಫಸ್ಟ್ ರೈಡ್ ಕಂಪ್ಲೀಟ್ ಗೈಸ್, ನೆಕ್ಸ್ಟ್ ರೈಡ್ ಮಾಡೋಣ. ಪರವಾಗಿಲ್ಲ, ಫ್ರೆಂಡ್ಲಿ ಅವರು, ಏನು ಆ ಥರ ಏನು ರೂಡಾಗಿ ಏನು ಬಿಹೇವ್ ಮಾಡಿಲ್ಲ. ಬಟ್ ಅರ್ಜೆಂಟಲ್ಲಿ ಇದ್ರು ಅನ್ಸುತ್ತೆ, ಬೇಗ ಹೋಗಿ ಅಂತ ತಲೆ ತಿಂದ್ರು ಸ್ವಲ್ಪ. ಬಿಡಿ, ಮತ್ತೆ ಟ್ರಾಫಿಕಲ್ಲೆಲ್ಲ ಜಂಪ್ ಮಾಡು, ರಾಂಗ್ ರೂಟಲ್ಲಿ ಹೋಗು, ಜಲ್ದಿ ಹೋಗ್ಬೋದು ಅಂತ ಎಲ್ಲ ರೋಸ್ ಹೇಳಪ್ಪ ಅಮ್ಮ. ಬಿಡಿ ಗೈಸ್, ಏನೋ ಅರ್ಜೆಂಟ್ ಇತ್ತು ಅನ್ಸುತ್ತೆ ಅವ್ರಿಗೆ, ಬಿಡಿ. ನೆಕ್ಸ್ಟ್ ಆ್ಯಕ್ಚುಲಿ ಅವ್ರ ಹತ್ರ ಕೇಳಿದೆ, ಒಂದು ಈ ಥರ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಮಾತಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ, ರ್ಯಾಪಿಡೋ ಬಗ್ಗೆ ನೀವು ಒಪಿನಿಯನ್ ಅಂತ ಶೇರ್ ಮಾಡ್ತೀರಾ ಅಂತ. ಬಟ್ ಅವ್ರಿಲ್ಲ, ಲೇಟ್ ಆಗಿದೆ ಅಂತಂದರು. ಸ್ವಲ್ಪ ಪರವಾಗಿಲ್ಲ, ಯಾರನ್ನ ಒಬ್ರು ಸಿಗ್ತಾರೆ, ಅವ್ರನ್ನ ಕೇಳೋಣ. ಇಟ್ಸ್ ಗೋ ಗೈಸ್. ಇವಾಗಿನ ಸೆಕೆಂಡ್ ಡ್ರಾಪ್ ಕೂಡ ಆಯಿತು, 7 ಕಿಲೋಮೀಟರ್ಸ್ ಅಷ್ಟೇ ಗೈಸ್. ತುಂಬ ಒಳ್ಳೆಯವರು ಗೈಸ್ ಅವರು, ಯಾರೋ ಅಂಕಲ್ಲು. ಪಾಪ 70 ರೂಪೀಸ್ ಅಷ್ಟೇ ಗೈಸ್ ಆಗಿದ್ದು, 100 ರೂಪೀಸ್ ಕೊಟ್ಟರು. ಮತ್ತು ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಕೇಳಿರೋ, ಇಂಜಿನಿಯರಿಂಗ್ ಮಾಡ್ತಿರೋದು, ನಾನು ಇಂಜಿನಿಯರಿಂಗೇ ಮಾಡಿದ್ದು. ಏನೋ ಒಂದು ಸ್ವಲ್ಪ ಟಿಪ್ಸ್ ಎಲ್ಲ ಹೇಳಿರೋ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ರಿ ಅಂತ ನಾನು ಎಷ್ಟು ಕೇಳ್ಕೊಂಡೆ. ಬಟ್ ಅವ್ರಿಲ್ಲ, ನಂಗೆ ಮಾತಾಡೋಕ್ಕೆ ಬರಲ್ಲ, ಪರವಾಗಿಲ್ಲ, ಮಾಡು, ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಿದ್ರು ನನಗೆ. ತುಂಬ ಖುಷಿಯಾಗುತ್ತೆ ಗೈಸ್ ಇಂಥವೆಲ್ಲ ಸಿಕ್ಕಿದಾಗ. ಸಬ್ಸ್ಕ್ರೈಬ್ ಕೂಡ ಮಾಡಿರೋ ನನ್ನ ಚಾನಲ್ನ,
ಓಕೆ ಗೈಸ್, ಹೋಗೋಣ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಯಾರು ಸಿಗ್ತಾರೆ ನೋಡೋಣ. ನೆಕ್ಸ್ಟ್ ಕಾಯ್ತಾ ಇದ್ದೀನಿ, ಯಾವ ಆರ್ಡ್ರ್ ಬೀಳ್ತಾ ಇಲ್ಲ. ಓಕೆ ಗೈಸ್, ನೆಕ್ಸ್ಟ್ ಗೈಸ್ ನಸೀಬು ಅಂದ್ರೆ ಇದು ನೋಡ್ರಿ, ಗಾಡಿ ಪಂಚರ್ ಆಗ್ಬಿಟ್ಟೈತಿ. ಹಿಂಗೆ ಗೈಸ್, ಏನೋ ಒಂದು ಮಾಡಬೇಕು ಅಂತ ಬಂದಾಗ ಏನೋ ಒಂದು ಆಗುತ್ತೆ ಅಷ್ಟೇ. ಪಂಚರ್ ಆಗಿದೆ, ಪೆಟ್ರೋಲ್ ಹಾಕ್ತಾನೆ ಅಂತ ಬಂದೆ, ಏರ್ ಕಮ್ಮಿ ಇದೆ ಚೆಕ್ ಮಾಡೋಣ ಅಂತ ಹೋದರೆ ಪಂಚರ್ ಆಗಿದೆ ಅಂದ್ಬಿಟ್ರು. ಸರಿ, ಒಳ್ಳೆ ನಸೀಬು ಗುರು. 300 ರೂಪಾಯಿ ಆಗಿತ್ತು ಅಮೌಂಟು. 300 ರೂಪಾಯಿಗೆ ವಸ್ತು ಇದ್ದು ವಸ್ತು ಎದುರಾಯ್ತು. ಸೊ ಬರಪ್ಪ. ಓಕೆ ಗೈಸ್, ಪಂಚರ್ ಹಾಕ್ಸ್ಕೊಂಡು ಹೋಗೋಣ ನೆಕ್ಸ್ಟು. ಗೈಸ್ ಥರ್ಡ್ ಆರ್ಡ್ರ್ ಆಯಿತು. 150 ಗೈಸ್. ಇವರು ಅಷ್ಟೇ, ಇವರು ಕ್ಯಾಮ್ರಾಯಿಂದ ಚೆನ್ನಾಗೇ ಮಾತಾಡಿದ್ರು, ಬಟ್ ನೆಕ್ಸ್ಟ್ ಆರ್ಡ್ರ್ ಬಿದ್ದುಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಇವ್ರೂ ಚೆನ್ನಾಗೇ ಮಾತಾಡಿದ್ರು, ಕ್ಯಾಮ್ರಾಯಿಂದ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಗೈಸ್. ಕ್ಯಾಮ್ರಾ ಮುಂದೆ ಮಾತಾಡೋಕೆ ಒಳ್ಳೆ ಭಯ ಪಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅದು ಪಾರ್ಸಲ್ ಆರ್ಡ್ರ್ ಬಿದ್ದಿತ್ತು ನನಗೆ. ಪಾರ್ಸಲ್ ಆರ್ಡ್ರ್ ಇಟ್ಕೋಬೇಕು ಈಗ. ಪಾರ್ಸಲ್ ಆರ್ಡ್ರ್ ಯಾಕೆಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ, ಅದಕ್ಕೋಸ್ಕರ ಪಾರ್ಸಲ್ ಆರ್ಡ್ರ್ ಇಟ್ಕೋಬೇಕು. ನನಗೆ ಇಟ್ಕೊಳ್ಳೋಣ. ಎಲ್ಲರೂ ಅಷ್ಟೇ ಗೈಸ್, ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ, ಕ್ಯಾಮ್ರಾ ಹಿಂದೆ ಚೆನ್ನಾಗೇ ಮಾತಾಡ್ತಾರೆ, ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾರೆ, ಚೆನ್ನಾಗಿತ್ತು ಅದು ಇದು ಅಂತಾರ. ಆರಾಮಾಗಿ ಯೂಸ್ ಆಗುತ್ತೆ ಸಿಂಗಲಾಗಿ ಓಡಾಡೋರಿಗೆ. ಸಿಂಗಲಾಗೆಲ್ಲ ಆಟೋದಾಗಿ ಕ್ಯಾಬಲ್ಲಿ ಓಡಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಓಡಾಡ್ಬೋದು. ರ್ಯಾಪಿಡೋಯಿಂದ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ, ಸ್ಪೀಡ್ಗಾಗಿ ಕೊಡ್ತಾರೆ. ಬಟ್ ಕ್ಯಾಮ್ರಾ ಆನ್ ಮಾಡ್ತೀನಿ ಹೇಳ್ತೀರಾ ಬ್ರೋ ಅಂದರೆ ಯಾರು ಹೇಳೋದೇ ಇಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಬಿಡಿ ಹೋಗಲಿ ಪಾಪ, ಅವ್ರನ್ನ ಫೋರ್ಸ್ ಮಾಡಿ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಹೋಗೋಣ ಗೈಸ್. ನೆಕ್ಸ್ಟ್ ಅಡ್ರೆಸ್ ಇದೆ, 1.92 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ, ಪಿಕ್ ಮಾಡೋಣ ಗೈಸ್. ಮತ್ತೆ ಒಂದು ರ್ಯಾಪಿಡೋ ಪಾರ್ಸಲ್ ಬಿದ್ದೈತೆ ನೋಡಿರಿ. ಪಾರ್ಸಲ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. 6 ಕಿಲೋಮೀಟರ್ಸ್ಗೆ 98 ರೂಪೀಸ್ ಬಿದ್ದೈತೆ ಗೈಸ್. ಅದಕ್ಕೆ ಪಾರ್ಸಲ್ ಇಟ್ಕೊಂಡಿದ್ದೆ ಅಷ್ಟೇ. ಜಾಸ್ತಿ ರೇಟ್ ಕೊಡ್ತಾರೆ ಅಂತ ಪಾರ್ಸಲ್ ಇಟ್ಕೊಂಡು ಅಷ್ಟೇ. ನೋಡಿರಿ, ಬರೀ ಪಾರ್ಸಲ್ ಡ್ರಾಪ್ ಮಾಡೋಣ. ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತಲೂ ಗೊತ್ತಾಗುತ್ತಿದೆ. ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಆಯಿತು ಗೈಸ್. ಮತ್ತೊಂದು ಆರ್ಡ್ರು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೂ ಆರ್ಡ್ರ್ ಬಿದ್ದಿದೆ, ಬರೀ 1 ಕಿಲೋಮೀಟರ್ ಅಷ್ಟೇ. ಬರೀ ಅದನ್ನು ಪಿಕ್ ಮಾಡೋಣ ಹೋಗಿ. ಅದನ್ನು ಪಿಕ್ ಮಾಡೋಣ ಗೈಸ್. ನೋಡ್ರಿ, ಹಿಂದಿನೇ ಆರ್ಡ್ರು. ಜಯನಗರ ಹತ್ರ ಬಂದಿದ್ದೀನಿ. ಕಂಟಿನ್ಯೂಸ್ ಆಗಿ ಆರ್ಡ್ರ್ ಬೀಳ್ತಿದ್ದಾವೆ. ನೋಡೋಣ, ಇದನ್ನು ಡ್ರಾಪ್ ಮಾಡೋಣ. ಎಲ್ಲ ದೂರಕ್ಕೆ ಬಿದ್ದಿದೆ, ಇದು 20 ಕಿಲೋಮೀಟರ್ಸ್ ನಿಯರ್ ಬಿದ್ದೆ. ಬರೀ ಹೋಗೋಣ ಗೈಸ್. ಮಾಡಿರೋದು ರ್ಯಾಪಿಡೋ ಟ್ಯಾಕ್ಸಿ ಬುಕ್ಕಿಂಗು. ಮತ್ತು ಫೋನ್ ಮಾಡಿಬಿಟ್ಟು ಪಾರ್ಸಲ್ ತಗೊಂಬರಕ್ಕೆ ಹೇಳ್ತಾರೆ. ಏನು ಹೇಳೋಣ ಗೈಸ್ ಇವ್ರಿಗೆಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಹೆಂಗೆಲ್ಲ ದುಡ್ಡು ಉಳಿಸ್ತಾರೆ ನೋಡ್ರಿ. ಅದು ರ್ಯಾಪಿಡೋ ಪಾರ್ಸಲ್ ಆದರೆ ಜಾಸ್ತಿ ಬೀಳ್ತದೆ. ಬಟ್ ಇವ್ರು ನೋಡ್ರಿ, ರ್ಯಾಪಿಡೋ ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು ಅದ್ರಾಗಿಂತ ಇದೊಂದು ಥರ ಕೇಳ್ತಾರೆ ಪಾರ್ಸಲ್ಲ. ನೋಡಿರಿ ನಮ್ಮ ಜನಗಳು ಹೇಗೆ ಅಂತ. ಬಂತು ಭಾಳ ಇದನ್ನೇ ಸ್ವಲ್ಪ ಕಾಸು ಉಳಿತೈತಲ್ಲ ಅಂತ. ಓಕೆ ಹೋಗೋಣ ನೆಕ್ಸ್ಟು ಡ್ರಾಪ್ ಏನೋ ಗೈಸ್. ಫೈನಲಿ ಅದು ಡ್ರಾಪ್ ಆಯಿತು. ನೆಕ್ಸ್ಟು ವರ್ತೂರಿಗೆ ಬಿದ್ದಿದೆ ಇಲ್ಲಿಂದನ, ಇನ್ನೂ 50 ರೂಪೀಸು. ಬನ್ನಿ, ಅದನ್ನು ಎತ್ಕೊಂಡಿದ್ದೀನಿ ಈಗಿನ ಎಷ್ಟು. ಬನ್ನಿ ಹೋಗೋಣ. ಅವ್ರನ್ನ ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡೋಣ, ಹೋಗೋಣ ಗೈಸ್. ಲಿಟ್ರಲಿ ಅವ್ರು ಬರೀ ಆ ಥರ ಇಲ್ಲ, ನಾನು ಇನ್ನೊಂದು ಅದೇ ಥರ ಟ್ರಿಕ್ಸ್ ಮಾಡಿದೆ ಗೈಸ್. ಊಬರ್ ಆನ್ ಮಾಡ್ಕೊಂಡು ಊಬರಲ್ಲಿ ಕಸ್ಟಮರ್ನ ಸೇಮ್ ಲೊಕೇಶನ್ಗೆ ಹಾಕ್ಕೊಂಬಂದೆ. ಡಬಲ್ ಧಮಾಕ. ಇದರಲ್ಲಿ ಪಾರ್ಸಲ್ ಎತ್ಕೊಂಡಿದ್ದೆ, ಅದರಲ್ಲಿ ಕಸ್ಟಮರು. ಡಬಲ್ ಧಮಾಕ ಗೈಸ್. ಬಂದಿದ್ದೀನಿ ಪಿಕಪ್ ಮಾಡೋಣ ಗೈಸ್. ಈಗಿನ ಡ್ರಾಪ್ ಆಯ್ತದು. ಆಮೇಲೆ ಯಾರು ಅಂಚಿಗೆ ಪಿಕಾಗಿಸ್ತು ಅಂದರೆ ಗೈಸ್, ಡ್ರಾಪ್ ಆಯಿತು. ಡ್ರಾಪ್ ಆದಮೇಲೆ ಅಮೌಂಟ್ ಹಾಕೋದು ನಾನು ಇಲ್ಲ. ಫೋನ್ ಬಂತು, ಎತ್ಬಿಟ್ಟು ಫೋನಲ್ಲೇ ಮಾತಾಡ್ತೀನಿ, ವೆಯ್ಟ್ ಮಾಡಿ ಅಂತ. ನಾನು ಮಿಸ್ ಆಗಿ ಆರ್ಡ್ರ್ ಎತ್ಕೊಂಡ್ಬಿಟ್ಟಿದ್ದೀನಿ. ಕಾಯ್ತಿದ್ದಾರೆ ಅವ್ರು, ಇನ್ನೊಬ್ರು ಕಾಯ್ತಿದ್ದಾರೆ. ಹೋಗ್ಬೇಕು, ಹಾಕಿ ಅಂತ ಹೇಳ್ತಿದ್ದೀನಿ. ನಿಲ್ಲಿಸ್ಕೊಂಡ್ರೆ ರೋಸ್ತವನು ಗೈಸ್. ಎಷ್ಟಂತ ರೋಸ್ತವನು. ನಂಗೆ ಸಿಟ್ಕೊಂಡು ಬೈಕ್ ಬಿಡೋಣ ಅನ್ಸ್ಬಿಡ್ತು. ಅದ್ರಿಗೆ ಜೋರಾಗಿ ಕೇಳಿದ್ರು, ಹಾಕಿ ಬಿಡೋಣ, ನಂಗೆ ಲೇಟ್ ಆಗಿತ್ತು, ಹೋಗ್ಬೇಕು, ಇನ್ನೊಬ್ರು ಕಾಯ್ತಿದ್ದಾರೆ, ಇನ್ನೂ ನೆಕ್ಸ್ಟ್ ಪಿಕಪ್ ಇದೆ ಅಂತ ಹೇಳ್ಬಿಟ್ಟು ಅಂತಂದೆ. ಆಮೇಲೆ ಆಗ್ತಾ ಮತ್ತು ದುರಾಂಕಾರ ಆಗಿದೆ ನೋಡ್ರಿ. ಬೆಳಗ್ಗೆಯಿಂದ ಹೇಳಿದೆ, ಒಳ್ಳೊಳ್ಳೆ ಒಪಿನಿಯನ್ ಕೊಟ್ಟೆ. ಅಂಥವ್ರು ಬಂದಿದ್ರು, ಇಂಥವ್ರು ಬಂದಿದ್ರು. ಅಷ್ಟೇ ಅವನು ಹಿಂದಿ ಅವನು ಗೈಸ್, ಹಿಂದಿ ಅವನು. ಕನ್ನಡದವರೆಲ್ಲ ಆ ಥರ ಮಾಡಲ್ಲ.
ಹೇಳಿದ್ನಲ್ಲ ಬೆಳಗ್ಗೆ ಇಬ್ಬರು ಬಂದಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಬಟ್ ಇವನು ಬೇಜಾನ್ ಸಾಕ್ಬಿಡ. 28 ಕಿಲೋಮೀಟ್ರ್ ಗೈಸ್, 312 ರೂಪಾಯಿ ಆರ್ಡ್ರ್ಗಳು ಬೀಳ್ತಾ ಇದ್ದಾವೆ. ಈಗ ನಮ್ಮ ಮನೆ ಕಡೆಗೆ ಎತ್ಕೊಂಡು ಹೋಗ್ತೀನಿ, ಸೀದಾ ರೂಮ್ ಕಡೆಗೆ ಹಾಕಿಲ್ಲ ಗೈಸ್. 8 ಅವರ್ ಆಗಿದೆ ಅಂತ ಟಾರ್ಗೆಟ್ ಇದ್ದರೆ ಅಟ್ಲೀಸ್ಟ್ 8 ಅವರ್ ಆದರೂ ಹೊರಗೆ ತೋರಿಸೋಣ ಅಂತ. 8 ಅವರ್ ಆಗಿರ್ಬೋದು ಮೋಸ್ಟ್ಲಿ, ಚೆಕ್ ಮಾಡೋಣ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಈಗ ಲಾಸ್ಟಿಗೆ. ಗೈಸ್ ಫೈನಲ್ ನೆಕ್ಸ್ಟ್ ಇನ್ನೊಂದು 5 ಕಿಲೋಮೀಟರ್ಸ್ ಇತ್ತಲ್ಲ ಲೇಡಿದು, ಅದು ಡ್ರಾಪ್ ಆಯಿತು ಗೈಸ್. ನೆಕ್ಸ್ಟ್ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ ನಮ್ಮ ಏರಿಯಾ, ಅಲ್ಲಿ ಕಾಯ್ತಾ ಇದ್ದೀನಿ ಬಟ್ ಬೀಳ್ತಾ ಇಲ್ಲ. ನೋಡೋಣ ಗೈಸ್ ಎಷ್ಟೊತ್ತಾಗುತ್ತೆ. ಒಂದು 5 ನಿಮಿಷ ಕಾಯ್ತೀನಿ, ಬೀಳಲಿಲ್ಲ ಅಂತ ಏನೇನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗ್ತೀನಿ. ಕರೆಕ್ಟಾಗಿ 7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆಗಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ, ಬೀಳ್ತಾನೆ ಇಲ್ಲ. ಈಗಿನ ಡ್ರಾಪ್ ಆಯ್ತು ಅವ್ರದ್ದು. ಡ್ರಾಪ್ ಆದಾಗಿಂದ ಒಂದು 10 ನಿಮಿಷ ಆಯಿತು, ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಫೈನಲಿ ಮನೆ ಹತ್ರ ಬಂದೆ. ಅಲ್ಲಿಂದ ಆರ್ಡ್ರಿಗೂ ಬೀಳಿಲ್ಲ ಗೈಸ್, ಕಾಲಿನೇ ಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬರೀ ಹೊರಗಡೆ ಹೋಗಿ ಮಾತಾಡೋಣ. ಹೊರಗಡೆ ಹೋಗಿ ಮಾತಾಡ್ತೀನಿ ಗೈಸ್. ನೋಡಿರಿ ಕೈಯೆಲ್ಲ ಯಾವ ರೇಂಜಿಗೆ ಆಗಿದೆ ನಂದು. ಇದು ಮತ್ತು ಇದು 2 ಕೈ ಆಗಿದೆ ಗೈಸ್. ಹ್ಯಾಂಡ್ ಇಟ್ಕೊಂಡು ನೋಡಿರಿ ಹೆಂಗಾಗಿದೆ ಕೈ ಗೈಸ್. ಫೈನಲಿ ರೂಮಿಗೆ ಬಂದೆ. ಈಗ ಜಸ್ಟು ಚೆಕ್ ಮಾಡಿದೆ ಎಷ್ಟು ಆರ್ಡ್ರ್ ಹೊಡೆದೆ, ಎಷ್ಟು ಏನು ಮಾಡಿದೆ ಅಂತ. ಗೈಸ್ ಟೋಟಲ್ ನಾನು ಹೊಡೆದಿರೋದು ಆರ್ಡ್ರ್ ಎಷ್ಟು ಗೊತ್ತಾ? ನೀವು ಶಾಕ್ ಆಗ್ತೀರಾ. ಗೈಸ್ ನಾನು ರ್ಯಾಪಿಡೋದಲ್ಲಿ ಆನ್ಲೈನ್ ಆಗಿರೋದು ಎಷ್ಟು ಆನ್ಲೈನ್ ಆಗಿರ್ಬೋದು, ಬರೀ 7 ಅವರ್ ಗೈಸ್. ನಾನು ಆನ್ಲೈನ್ ಆಗಿರೋದು ಬರೀ 7 ಅವರ್. ನಾನು ಅದರಲ್ಲಿ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಗೊತ್ತಾ? 1 2 3 4 5 6 7 8 ಗೈಸ್, 8 ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟೇ ನಾನು. 8 ಆರ್ಡ್ರು ಊಬರಲ್ಲಿ. ನಾನು ಆಗಲೇ ಒಂದು ಹೇಳಿದ್ನಲ್ಲ, ರ್ಯಾಪಿಡೋ ಕಸ್ಟಮರ್ ಬದಲು ಇದನ್ನು ತಂಬರ್ರಿ ಅಂತ ಹೇಳಿದರು, ಪಾರ್ಸಲ್ ತಂಬರ್ರಿ ಅಂತ ಹೇಳಿದ್ರು ಅಂತ. ಅದ್ರ ಜೊತೆಗೆ ಊಬರ್ ಒಂದು ಹಾಕ್ಕೊಂಡು ಹೋಗಿದ್ದೆ. ಅದರದ್ದು 160 ಸಮಥಿಂಗ್, 170 ಅನಿಸುತ್ತೆ, 170 ರುಪೀಸು ಅದರದ್ದು. ಊಬರಲ್ಲಿ 170 ರುಪೀಸ್ ಆಗಿದೆ ಒಂದೇ ಒಂದು ರೈಡು. ಇದರಲ್ಲಿ 8 ಪ್ಲಸ್ 1 9 ರೈಡು. ನೋಡ್ರಿ ಇಲ್ಲಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, 11 ಗಂಟೆಗೆ ಮುಗಿದಿದೆ. ಒಂದು ಎರಡು ಆರ್ಡ್ರ್ ಹೊಡೆದಿದ್ದೀನಿ. ಮತ್ತೆ ಆಫ್ ಮಾಡಿ, ಅದು ಯಾಕೆ ಆಫ್ ಮಾಡಿದೆ ಅಂತಲೇ ಹೇಳ್ತೀನಿ. ಆಫ್ ಮಾಡಿ ತಿರ್ಗಾ 3 ಕಾಲಿಂದ ಸ್ಟಾರ್ಟ್ ಮಾಡಿದ್ದೀನಿ. 3 ಕಾಲಿಂದ 8 ಕಾಲಿಗೆ ಲಾಸ್ಟ್ ಮಾಡಿದ್ದೀನಿ. ಲಾಸ್ಟ್ ಆರ್ಡ್ರು 8 ಕಾಲಿಗೆ ಮುಗಿದಿತ್ತು ನಂದು. ಮತ್ತು ಊಬರಲ್ಲಿ ಒಂದು ಆರ್ಡ್ರು, ಅದು ಇದ್ರ ಜೊತೆಗೆ ಮಾಡಿರೋದು. ಯಾವಾಗ ಈ 260 ರುಪೀಸ್ ಇದೆಯಲ್ಲ, ಅದರಲ್ಲಿ ಅದನ್ನ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಜೊತೆಗೆ ಅದನ್ನ ಹಾಕ್ಕೊಂಡು ಹೋಗಿದ್ದು. ಅದಾದಮೇಲೆ 2 ಆರ್ಡ್ರ್ ಹೊಡೆದೆ, ಸೀದಾ ಮನೆ ಕಡೆ ಬಂದೆ. 7 ಕಿಲೋಮೀಟ್ರ್ ಖಾಲಿ ಬಂದೆ. ಟೋಟಲ್ ಅರ್ನಿಂಗ್ ಎಷ್ಟು ಗೊತ್ತಾ ಗೈಸ್ ನಂದು? ಬರೀ 7 ಅವರಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂದರೆ ಶಾಕ್ ಆಗ್ತೀರಾ ನೀವು. ಬರೀ 7 ಅವರ್, ಜಾಸ್ತಿ ಹೊತ್ತು ಹೋಗಿಲ್ಲ ನಾನು. ಅದ್ರಲ್ಲಿ ಖರ್ಚು ಎಷ್ಟಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆಮೇಲೆ ಗೈಸ್. ಫೈನಲಿ ಇದು ಟಿಪ್ಪೆಲ್ಲ ಸೇರಿಸ್ಬಿಟ್ಟು 1300 ಅಂದ್ಕೊಂಬಿಟ್ರಿ. ಒಂದು ಟಿಪ್ಪು ಒಂದು 50 ರುಪೀಸ್ ಬಂದಿತ್ತು. 1300 ಇದರಲ್ಲಿ ಪ್ಲಸ್ಸು 1300 ಪ್ಲಸ್ಸು 460 ರುಪೀಸ್ ಗಾಯ್ಸ್. 1460 ರುಪೀಸ್. ಅದರಲ್ಲಿ 200 ರುಪೀಸ್ ಪೆಟ್ರೋಲ್. 200 ರುಪೀಸ್ ಪೆಟ್ರೋಲ್ ಮೈನಸ್ ಮಾಡಿದರೆ 250 ಅಂದ್ಕೊಟ್ರಿ. 250 ತೆಗೆದಾಕ್ಬಿಡೋಣ. 250 ತೆಗೆದಾಕಿದರೆ ಮೈನಸ್ಸು 1460ಯಲ್ಲಿ -250 ಮಾಡಿದ್ರೆ ಇಂಟು 1210 ಪಂಚರ್ ಆಗಿತ್ತು ನನ್ನದು. ಪಂಚರು ಅದಕ್ಕೆ ಅದು 80 ರುಪೀಸ್ ತೆಗ್ದಿದ್ದೀನಿ. ಊಟದ್ದು ಯಾಕೆ ಹಾಕಿಲ್ಲ ಅಂದರೆ, ನಾನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ದೆ, ರೂಮಲ್ಲಿ ತಿಂಡಿ ತಿನ್ಕೊಂಡು ಹೋದೆ. ನಾನು ಆ್ಯಕ್ಚುಲಿ 10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದು, ರೂಮಲ್ಲಿ ತಿಂಡಿ ತಿನ್ಕೊಂಡು ಹೋದೆ. ನೆಕ್ಸ್ಟು ಬಂದಾಗ ನಾನು ಅದೇ 11 ಗಂಟೆಗೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಯಾಕೆ ಗೊತ್ತಾ? ನನ್ನ ಫ್ರೆಂಡ್ದು ಬರ್ತಡೇ ಇತ್ತು. ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟು ನನ್ನ ರೂಮಿಗೆ ನಮ್ಮ ಫ್ರೆಂಡ್ಸ್ ಬಿಡಲಿಲ್ಲ. ನೀನು ಬರಲೇಬೇಕು ಅಂತ ಜೀವ ತಿಂದ್ಬಿಟ್ರು, ನಮ್ಗೆ ಬಿಡಲಿಲ್ಲ. ಸೊ ಅದನ್ನು ಆಫ್ ಮಾಡಿ ವೀಡಿಯೋ ಮಾಡ್ತಿದ್ದೀನಿ, ಬಿಟ್ಟರು ಅಂದರೂ ಬಿಡಲಿಲ್ಲ. ಅದನ್ನು ಆಫ್ ಮಾಡ್ಕೊಂಡು ಬಂದುಬಿಟ್ಟು ನೆಕ್ಸ್ಟು
ಅದನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಬರ್ತಡೇ ಎಲ್ಲ ಮುಗಿಸ್ಕೊಂಡು ತಿರುಗೋ ಸ್ಟಾರ್ಟ್ ಮಾಡಿದ್ದು 3 ಗೈಸ್. ನಾನು 3 ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಮಾಡಿ 8 ಸ್ಟಾಪ್ ಮಾಡಿದ್ದು. ಇಲ್ಲಿ ಬಂದಾಗ ಮಧ್ಯಾಹ್ನ ಇಲ್ಲೇ ಕೇಕ್ ತಿಂದೆ, ಜೊತೆಗೆ ಬಿರಿಯಾನಿ ತಿಂದೆ, ಹೊಟ್ಟೆ ಫುಲ್ ಆಯಿತು. ಸೊ ಎಲ್ಲೂ ಆಚೆಗಡೆ ನಾನೇನೂ ತಿಂದಿಲ್ಲ. ಸೊ ಅದಕ್ಕೆ ಇಷ್ಟ ಆಗಿರೋದು ಗೈಸ್. ಖರ್ಚೆಲ್ಲ ಕಳೆದು ಇವತ್ತು ಬರೀ 7 ಅವರಲ್ಲಿ ಇಷ್ಟು ಮಾಡಿದ್ದೀನಿ ಗೈಸ್. 7 ಅವರಲ್ಲಿ ಆ್ಯಕ್ಚುಲಿ ಇಷ್ಟು ದುಡ್ಡು ಅಂತ ಹೇಳೋದಲ್ಲ ಗೈಸ್, ನಿಜ ಸುಳ್ಳು ಹೇಳ್ತಿಲ್ಲ. ಬ್ಯಾಕೆಲ್ಲ ಬರ್ನು 7 ಅವರ್ ಗಾಡಿ ಮೇಲೆ ಕೂತ್ಕೊಂಡಿರೋದು ಅಂದರೆ ಗೈಸ್ ಸುಮ್ಮನೆ ಅಲ್ಲ, ನಿಜ. ಇದೆಲ್ಲ ಈ ಕಡೆ ಇಷ್ಟೆಲ್ಲ ನೋವು ಬಂದಿದೆ ಗೈಸ್ ನನಗೆ. ಇದೆಲ್ಲ ಫುಲ್ ನೋವು ಬಂದಿದೆ ನನಗೆ. ಹಿಂಗೆ ಇಟ್ಕೊಂಡು ಎಲ್ಲೋ ಒಂದು ಸತಿ 2 ಸತಿ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಿ ಬಂದರೆ ಸುಸ್ತು ಅಂತಿರ್ತೀವಿ. ಕಂಟಿನ್ಯೂಸ್ ಆಗಿ ಹೊಡಿಬೇಕು ಅಂದರೆ ಆಗಲ್ಲ ಗೈಸ್, ಸಖತ್ ಕಷ್ಟ. ಸುಮ್ಮನೆ ಅಲ್ಲ. ಮತ್ತು ಕಸ್ಟಮರ್ಸು ಒಬ್ಬೊಬ್ರು ಒಂಥರ ರಿಯಾಕ್ಟ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಅಲ್ಲೇ ಅವಾಗಲೇ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ, ನೀವು ಫಸ್ಟಾಗಿ ನೋಡ್ಕೊಂಡು ಬಂದಿರ್ತೀರ. ಆ್ಯಕ್ಚುಲಿ ಅಲ್ಲಿ ಇಲ್ಲೇನು ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ಒಬ್ಬೊಬ್ರು ಒಂಥರ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ರಿಯಾಕ್ಟ್ ಮಾಡಿರು. ಒಬ್ಬ ಮಾತ್ರ ಹೇಳಿದ್ನಲ್ಲ, ಅವ್ನು ಹಿಂದಿಯವನು, ಅದೊಂದು ಸ್ವಲ್ಪ ನನಗೆ ಉರಿದೋಯ್ತು. ನನಗೆ ಅದೊಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಅದು ಬಿಟ್ಟರೆ ಬೇರೆ ಎಲ್ಲರೂ ಪರವಾಗಿಲ್ಲ ಗೈಸ್, ಎಲ್ಲ ಚೆನ್ನಾಗಿದ್ರು, ಚೆನ್ನಾಗೇ ರೆಸ್ಪಾನ್ಸ್ ಕೊಟ್ಟರು. ಅಂದರೆ ಏನು ಬೇಡಾಗಿ ಏನು ಸುಮ್ಮನೆ ಏನೇನೋ ಮಾತಾಡೋದು ಏನು ಆ ಥರ ಏನೂ ಮಾಡಲಿಲ್ಲ ಗೈಸ್. ನನಗೆ ಓಕೆ ಅನ್ನಿಸ್ತು. ಎಲ್ಲ ಫ್ರೆಂಡ್ಲಿ ಆಗಿದ್ದರು. ಬೇರೆ ಏನು ಒಂಥರ ರೂಡಾಗಿ ನಡ್ಕೊಳೋದು ಆ ಥರ ಏನು ಮಾಡಲಿಲ್ಲ. ಫ್ರೆಂಡ್ಲಿ ಆಗಿದ್ರು ಎಲ್ಲರೂ. ಬಟ್ ಇವನು ಮಾತ್ರ ಒಂದು ಸ್ವಲ್ಪ ಗಾಂಚಲಿ ತೋರಿಸ್ತಾ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಗೈಸ್. ನಿಮ್ಗಿನ್ನ ನಾನು ಪಾರ್ಸಲ್ ಆರ್ಡ್ರ್ ಎತ್ಕೊಂಡಲ್ಲ, ಪಾರ್ಸಲ್ ಆರ್ಡ್ರು ಯಾವ ಅಪಾರ್ಟ್ಮೆಂಟಿಗೆ ಬೀಳಲಿಲ್ಲ. ಅಪಾರ್ಟ್ಮೆಂಟಿಗೆ ಬೀಳ್ಬೇಕಾಯ್ತು ಗೈಸ್. ಅಪಾರ್ಟ್ಮೆಂಟ್ ಒಳಗಡೆ ನೋಡ್ಬೇಕಾಯ್ತು ನೀವು ಹೆಂಗೆ ಅಂತ. ಅಲ್ಲಿ ಎಂಟ್ರಿ ಮಾಡೋದು, ಹೋಗೋದು, ಅಲ್ಲಿ ಅರ್ಧ ಗಂಟೆ ಕಾಯಿಸೋದು, ಅವೆಲ್ಲ ನನ್ನ ಫ್ರೆಂಡ್ ಹೇಳ್ದ, ಈ ಥರ ಎಲ್ಲ ಮಾಡ್ತಾರೆ, ಅದನ್ನೆಲ್ಲ ತಪ್ಪೋ, ಅದನ್ನೆಲ್ಲ ಹಾಕೋ ಅಂತ. ನನಗೆ ಯಾವಕ್ಕೂ ಅಪಾರ್ಟ್ಮೆಂಟಿಗೆ ಬೀಳಲೇ ಇಲ್ಲ ಗೈಸ್. ಅಪಾರ್ಟ್ಮೆಂಟಿಗೆ ಬಿದ್ದರೆ ವೆಯ್ಟ್ ಮಾಡಿಸ್ತಾರಂತೆ. ಅಲ್ಲಿ ಇನ್ನೊಂದು ಅಂದರೆ ನೆಟ್ವರ್ಕ್ ಸಿಗೋಲ್ಲ. ಅಪಾರ್ಟ್ಮೆಂಟ್ ಒಳಗಡೆ ಹೋದರೆ ನೀವು ಯಾವ ಅಪಾರ್ಟ್ಮೆಂಟ್ ಒಳಗೆ ಹೋದರೂ ಅಲ್ಲೇ ವೈಫೈ ಅಷ್ಟೇ, ನೆಟ್ವರ್ಕ್ ಎಲ್ಲೂ ಸಿಗೋಲ್ಲ, ಯಾವ ಅಪಾರ್ಟ್ಮೆಂಟ್ ಒಳಗೂ ಸಿಗೋಲ್ಲ. ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಒಳ್ಳೆ ರೋಸು ಗೈಸ್. ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಸುಮ್ಮನೆ ಹೇಳೋದಲ್ಲ, ಅಲ್ಲಿ ನನಗೆ ಹೇಳ್ದವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನನ್ನ ಜೊತೆಗೆ ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ ಅಂದರೆ ಯಾರು ಬೇಡ ಅಂತಲೇ ಹೇಳಿದ್ದು ಅಲ್ಲಿದ್ದಾರಲ್ಲ ಆಲ್ಮೋಸ್ಟ್ ಅಲ್ಲೂ. ನನ್ನ ಜೊತೆಗೆ ಬಂದಾರಲ್ಲ. ಬಟ್ ಕ್ಯಾಮ್ರಾ ಹಿಂದೆ ಹೇಳಿದ್ದಲ್ಲ ಏನು ಗೊತ್ತಾ ಗೈಸ್, ನನಗೆ ಕ್ಯಾಮ್ರಾ ಆಫ್ ಮಾಡಿದಾಗ ನಾನು ಕೇಳಿದೆ, ಆಯಿತು ಕ್ಯಾಮ್ರಾ ಆಫ್ ಮಾಡ್ತೀನಿ, ಕ್ಯಾಮ್ರಾ ಹೆಂಗೆ ಹೇಳೋದು ನನಗೆ ಹೇಳಿಬಿಡು ಅಂತ ನಾನು ಹೇಳ್ಕೊತೀನಿ ಅಂತ ಹೇಳಿದೆ. ಏನಂದರೆ ಈಗ ಒಬ್ಬೊಬ್ರು ಹೇಳಿದ್ದು ನನಗಿದ್ದು, ಈಗ ಒಬ್ಬೊಬ್ರು ಪರ್ಸನ್ ಹೋಗ್ಬೇಕು ಅಂದರೆ ಆಟೋ ಮತ್ತು ಕ್ಯಾಬು ಬುಕ್ ಮಾಡೋಕ್ಕಾಗಲ್ಲ. ಅದು ರೇಟ್ ಕಾಸ್ಟ್ಲಿ ಇರುತ್ತಲ್ಲ, ದುಡ್ಡು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದನ್ನು ಬುಕ್ ಮಾಡೋಕ್ಕಾಗಲ್ಲ. ಸೊ ನಾವು ಇದನ್ನು ಆಲ್ಮೋಸ್ಟ್ ಅಲ್ಲೂ ರ್ಯಾಪಿಡೋ ಯೂಸ್ ಮಾಡಿದರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಿದರೆ ದುಡ್ಡು ಕಮ್ಮಿ ಇರುತ್ತೆ. ಜೊತೆಗೆ ಆರಾಮಾಗಿ ಕಂಫರ್ಟಾಗಿ ಜಲ್ದಿನೂ ಹೋಗ್ಬೋದು. ಈ ಆಟೋ ಕ್ಯಾಬು ಎಲ್ಲ ಟ್ರಾಫಿಕ್ ಜಾಮ್ ಆದರೆ ಜಲ್ದಿ ಹೋಗೋಕ್ಕಾಗಲ್ಲ. ಅದೊಂದು ಬೆನಿಫಿಟ್ಸು. ಮತ್ತು ಇನ್ನೊಂದು ಏನೋ ಹೇಳಿರಪ್ಪ, ಕಾಸ್ಟ್ ಕಮ್ಮಿ ಅದು ಹೇಳಿದೆ ಅಷ್ಟೇ ಗೈಸ್. ಆಲ್ಮೋಸ್ಟ್ ಅಲ್ಲಿ ಅಷ್ಟೇ ಹೇಳಿರು. ಮತ್ತು ಯಾರು ಲೇಡಿ ಆಲ್ಮೋಸ್ಟ್ ಅಲ್ಲಿ ಯಾರೂ ಮಾತಾಡಲಿಲ್ಲ ಗೈಸ್. ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲಿಲ್ಲ ಲೇಡೀಸ್ನ. ಬಾಯ್ಸ್ ಮಾತ್ರ ಹೇಳಿದ್ರು ಎಲ್ಲರೂ. ಕೇಳಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೆಂಗಿದೆ, ಆರಾಮಾಗಿ ಓಡಾಡ್ಬೋದಾ, ಕಸ್ಟಮರ್ಸು ಆರಾಮಾಗಿ ಏನು ತೊಂದರೆ ಆಗಲ್ಲ ಅಂತೆಲ್ಲ. ಅವರೆಲ್ಲ ಆರಾಮಾಗಿ ಒಳ್ಳೊಳ್ಳೆ ರೆಸ್ಪಾನ್ಸೇ ಬಂದ್ವು ಗೈಸ್. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗೇ ಹೇಳಿದ್ದು, ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದು. ನಾನು ಈಗ ಹಿಂಗೆ ಹೇಳ್ಬೇಕು ಅಂತ ಹೇಳ್ತಿಲ್ಲ ನಾನು, ಎಲ್ಲರೂ ಆಲ್ಮೋಸ್ಟ್ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದೋದ್ರ ಬಗ್ಗೆನ. ಯೂಸ್ಫುಲ್ ಅಂತಲೇ ಹೇಳಿದ್ದೆಲ್ಲರೂ. ಮತ್ತು ನೆಕ್ಸ್ಟ್ ಗೈಸ್, ಕಷ್ಟ ಗೈಸ್, ಸಖತ್ ಕಷ್ಟ ಮಾಡೋದು ರ್ಯಾಪಿಡೋ ಅಂತ ಹೇಳೋದಲ್ಲ. ಬಿಸಿಲಲ್ಲಿ ನನ್ನ ಅದೃಷ್ಟಕ್ಕೆ ಇವತ್ತು ಎಲ್ಲೂ ಮಳೆ ಬರಲಿಲ್ಲ. ಮಳೆಗಿಳೆ ಏನಾದರೂ ಬಂದುಬಿಟ್ಟಿದ್ರೆ ಅಯ್ಯೋ ಅನ್ನಿಸ್ಬಿಡೋದು. ಇನ್ನೂ ಮಳೆ ಬಂದಿಲ್ಲ ಸದ್ಯಕ್ಕೆ. ಮಳೆ ಏನಾದರೂ ಬಂದುಬಿಟ್ಟಿದ್ರೆ ಮುಗಿದೋಗಿತ್ತು ಕತೆ. ಅಯ್ಯೋ ಕತೆಗಳಿದೆ. ಆ್ಯಕ್ಚುಲಿ ನಾನು ಭಾಳ ದಿನದಿಂದ ಅಂದ್ಕೊಂಡಿದ್ದೆ, ನನ್ನ ಫ್ರೆಂಡು ಇದನ್ನು ಎಕ್ಸ್ಪ್ಲೋರ್ ಮಾಡುವ, ಆಟೋದು ಹೇಳುವ ಅಂತ. ಆಟೋದು ಒಂದು ದಿವಸ ಮಾಡ್ತೀನಿ. ಆಟೋನ ಓಡಿಸಿ ಒಂದಿನ ಮಾಡೋಣ. ಆಟೋ ನಂಗೆ ಆ್ಯಕ್ಚುಲಿ ಓಡ್ಸೋಕ್ಕೆ ಬರೋಲ್ಲ, ನನ್ನ ಫ್ರೆಂಡ್ ಹೇಳೋದನ್ನು ಕಲ್ತೀನಿ ಅಂತ. ಅದನ್ನು ಕಲ್ತ್ಕೊಂಡು ಒಂದು ದಿವಸ ಮಾಡ್ತೀನಿ ಗೈಸ್. ಆರಾಮಾಗಿ ರೆಫರ್ ಮಾಡ್ಬೋದು, ಮಾಡಿರಿ ಅಂತ ಹೇಳ್ಬೋದು. ಬಟ್
ಭಾರಿ ಮೈನೋವು ಗೈಸ್, ಸಖತ್ ಮೈನೋವಾಗುತ್ತೆ, ಕಷ್ಟ ಮಾಡೋದು. ಜೊತೆಗೆ ಇನ್ನೊಂದು ಗೈಸ್, ಬರೀ ರ್ಯಾಪಿಡೋ 24 ಅವರ್ಸ್ ಮಾಡೋದು ಒಂದು ಕಡೆ ಆದರೆ, ಈ ಕಂಪ್ನಿಯವರು ಗೈಸ್ ಕಂಪ್ನಿಗೆ ಹೋಗ್ಕೊಂಡು ಹೋಗೋ ಬರೋ ರೂಟಲ್ಲಿ ಏರಿಯಾ ರೂಟ್ ಅಂತ ಇರುತ್ತೆ ಏರಿಯಾ ರೂಟ್ ಅಂತ ಇರುತ್ತೆ, ಅದು ಆನ್ ಮಾಡ್ಕೊಂಡ್ರೆ ಅವ್ರ ಏರಿಯಾ ಕಡೆನೇ ಬೀಳ್ತೇವೆ ಆಲ್ಮೋಸ್ಟ್ ಅಲ್ವ. ಆ ಏರಿಯಾ ರೂಟ್ ಆನ್ ಮಾಡ್ಕೊಂಡು ಆರಾಮಾಗಿ ಎಲ್ಲರೂ ಕಂಪ್ನಿ ಹೋಗೋರೆ ಮಾಡ್ತಾರಪ್ಪ. ಆರಾಮಾಗಿ ಮಾಡ್ಬೋದು ಈ ಆರಾಮಾಗಿ ಪೆಟ್ರೋಲ್ ದುಡ್ಡು ಹುಟ್ಟುತ್ತೆ, ಆರಾಮಾಗಿ ಪೆಟ್ರೋಲ್ ಆರಾಮಾಗಿ ಹೋಗಿ ಬರೋ ಪೆಟ್ರೋಲ್ ಆರಾಮಾಗಿ ದುಡ್ಡು. ಅಡುಗೆ ಮುಖ ಎಲ್ಲ ಒಂಥರ ಆಗ್ತೈತೆ ನನಗೆ, ಫೇಸ್ ಎಲ್ಲ ಒಂಥರ ಆಗ್ತೈತೆ. ನಮ್ಮ ಫೇಸ್ ಎಲ್ಲ ಕೂದಲೆಲ್ಲ ನೋಡ್ರಿ ಹೆಂಗಾಗ್ಬಿಟ್ಟವೆ, ಕೂದಲೆಲ್ಲ ಒಂಥರ ನೋವಾಗ್ತದೆ. ಸ್ನಾನ ಮಾಡ್ಬೇಕೀಗ. ಮುಖ ಅಂತೂ ಹಿಂಗೆ ಮುಟ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಲಿ, ಹಿಂಗೆ ಜಿಡ್ಜಿಡ್ ಆಗ್ಬಿಡೋದು ಫುಲ್ಲು. ಯಾಕಂದರೆ ಧೂಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಂಡಾಗ ವೈಸರ ನೀಟಾಗಿ ಕಾಣಲ್ಲ ವಿಜುವಲ್ ಅಂತ ಹೇಳ್ಬಿಟ್ಟು ನೈಟ್ ಹೊತ್ತು ಹಿಂಗೆ ತಕ್ಕೊಂಬಂದ, ಮುಖ ಎಲ್ಲ ಒಂಥರ ಆಗ್ತೈತಿ, ಉರಿತೈತೆ ಮುಖ ಎಲ್ಲ. ಹೋಗಿ ಫಸ್ಟ್ ಮುಖ ತೊಳಿಬೇಕು. ನೋಡಿರಿ ಕೈಯೆಲ್ಲ ಹಂಗಾಗವೆ ಗೈಸ್. ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ನಿಮ್ಗೆ ಯಾರು ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ಮಾತ್ರ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಸೋದು. ಇನ್ನು ಹೊಸ ಕಂಟೆಂಟ್ ಇರ್ತೀನಿ ಗೈಸ್, ಮಸ್ತಾಗಿ ಬರ್ದಿದ್ದೀನಿ ಕಂಟೆಂಟ್ಗಳ. ಅವನ್ನೆಲ್ಲ ತರೋಣ, ಅದೆಲ್ಲ ಮಾಡೋಣ ಕಂಟೆಂಟ್ಗಳನ್ನ ನಾನು ಹಾಕ್ತೀನಿ. ನಿಮ್ಮ ಸಪೋರ್ಟ್ ಬೇಕಷ್ಟೇ ಗೈಸ್, ಇನ್ನೇನು ಕೆಲವು ನಿಮ್ಮ ಸಪೋರ್ಟ್ ಬೇಕು. ಹೊಸೊಬ್ರು ಬಂದಿರೋಕ್ಕೆ ಆಲ್ಮೋಸ್ಟ್ ಅಲ್ಲೆಲ್ಲ ಯಾರು ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನಮಗೂ ಏನೋ ಇರುತ್ತಲ್ಲ, ಸಪೋರ್ಟ್ ಬಂದರೆ ನಾವು ಮುಂದೆ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ವೀಡಿಯೋಗಳು ಮಾಡ್ತೀನಿ ಇನ್ನೂ. ಓಕೆ ಗೈಸ್, ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಲೈಕ್ ಕೊಡ್ದೋಗ್ರಿ ಅಷ್ಟೇ.